Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 20 ಮತ್ತೆ 21ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಯಾವ್ದೆಲ್ಲ ನ್ಯೂಸ್ ಅಲ್ಲಿದೆ ಅಂತ ನೋಡ್ಕೊಂಡ್ರೆ ಮೊದಲಿಗೆ ಕಲಾ ಸಂಸ್ಕೃತಿ ವಿಕಾಸ ಯೋಜನಾ ಇದು ನ್ಯೂಸ್ ಅಲ್ಲಿದೆ. ಅದಾದ ನಂತರ ಮಾಲ್ಡೋವಾ ಅನ್ನುವಂತಹ ಒಂದು ಕಂಟ್ರಿ ನ್ಯೂಸ್ ಅಲ್ಲಿದೆ. ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಡಿಯಲ್ಲಿ ಇದನ್ನ ನೋಡಬಹುದು. ನಂತರ ಡೆಂಗ್ಯೂಗೆ ಮೊದಲ ಬಾರಿ ಭಾರತದಲ್ಲಿ ಒಂದು ವ್ಯಾಕ್ಸಿನ್ ನ ಅಪ್ರೂವ್ ಮಾಡಿದ್ದಾರೆ. ಅದಕ್ಕೆ QDNGA ಈ ಒಂದು ವ್ಯಾಕ್ಸಿನ್ ನ ಬಗ್ಗೆ ನೋಡ್ಕೊಳ್ಳೋಣ. ನಂತರ ನಾರ್ಗರ್ ಫೋರ್ಟ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಮ್ಯೂಸಿಯಂ, ಹೊಸ ಒಂದು ಮ್ಯೂಸಿಯಂ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಶಬ್ದ ಲೋಕ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳೋಣ, ನಮ್ಮ ಹೆರಿಟೇಜ್ ನ ಕನ್ಸರ್ವೇಶನ್ ಮಾಡೋದಕ್ಕೋಸ್ಕರ. ನಂತರ ಸ್ಟಿಂಕಿಂಗ್ ಅರಾಲ್ಸಿ ಬಗ್ಗೆ ನೋಡ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಬಗ್ಗೆ ನೋಡಿ. ಲಾಸ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತು ನಾವು ನೋಡ್ಬೇಕಾಗಿರುವಂತಹ ಕಾನ್ಸೆಪ್ಟ್ಗಳು. ಮೊದಲನೆಯ ಕಾನ್ಸೆಪ್ಟ್ ಆಗಿ ಕಲಾ ಸಂಸ್ಕೃತಿ ವಿಕಾಸ ಯೋಜನಾ. ಕಲಾ ಸಂಸ್ಕೃತಿ ವಿಕಾಸ ಯೋಜನಾ ಇದೊಂದು ಅಂಬ್ರೆಲಾ ಸ್ಕೀಮ್. ಅಂಬ್ರೆಲಾ ಸ್ಕೀಮ್ ಅಂದ್ರೆ ಏನು? ಇದರ ಅಂಡರ್ ಅಲ್ಲಿ ನಾವು ಬೇರೆ ಬೇರೆಯಾದಂತಹ ಸ್ಕೀಮ್ಸ್ ಗಳನ್ನ ನೋಡಬಹುದು ಅಂತ ಅರ್ಥ. ಸೊ ಇದೊಂದು ಅಂಬ್ರೆಲಾ ಸ್ಕೀಮು ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ನೋಡಬಹುದಾಗತ್ತೆ. ಸೊ ಈ ಅಂಬ್ರೆಲಾ ಸ್ಕೀಮ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಯೂನಿಯನ್ ಮಿನಿಸ್ಟ್ರಿ ಫಾರ್ ಕಲ್ಚರ್ ಲೋಕಸಭಾದಲ್ಲಿ ಕಲಾ ಸಂಸ್ಕೃತಿ ವಿಕಾಸ ಯೋಜನೆ ಬಗ್ಗೆ ಡಿಸ್ಕಸ್ ನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿರೋದನ್ನ ನಾವು ಕಾಣಬಹುದಾಗುತ್ತೆ. ಸೊ ಇದು ಭಾರತದ ರಿಚ್ ಆರ್ಟ್ ಅಂಡ್ ಕಲ್ಚರ್ ಅಥವಾ ರಿಚ್ ಹೆರಿಟೇಜ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಂದಂತಹ ಸ್ಕೀಮ್. ಪ್ರೊಟೆಕ್ಟ್ ಮಾಡೋದಷ್ಟೇ ಅಲ್ಲ, ನಮ್ಮ ಆರ್ಟ್ ಅಂಡ್ ಕಲ್ಚರ್ ನ ಪ್ರಮೋಟ್ ಮಾಡಿ, ಪ್ರಿಸರ್ವ್ ಮಾಡಿ ಮತ್ತೆ ಡೆವಲಪ್ಮೆಂಟ್ ನ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ. ಸೊ ಇದರಲ್ಲಿ ಯಾವೆಲ್ಲ ಸ್ಕೀಮ್ಸ್ ಗಳು ಇನ್ಕ್ಲೂಡ್ ಆಗಿದೆ? ಬಿಕಾಸ್ ಇದನ್ನ ನಾನು ಏನ್ ಹೇಳಿದೆ, ಅಂಬ್ರೆಲಾ ಸ್ಕೀಮ್ ಅಂತ ಹೇಳಿದಲ್ಲ. ಅಂಬ್ರೆಲಾ ಸ್ಕೀಮ್ ಅಂತ ಹೇಳಿದ್ರೆ ಇದರ ಅಡಿಯಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಗಳು ಇರುತ್ತೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಅದರಲ್ಲಿ ಯಾವ್ದೆಲ್ಲ ಸ್ಕೀಮ್ಸ್ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಂದ್ರೆ ಯಾವ ಸಬ್ ಸ್ಕೀಮ್ಸ್ ಗಳನ್ನ ನಾವಿಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಪ್ರಮೋಷನ್ ಆಫ್ ಗುರು ಶಿಷ್ಯ ಪರಂಪರಾ ಇದನ್ನ ನೋಡಬಹುದು. ಎರಡನೇದು ಸ್ಕೀಮ್ ಆಫ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಪ್ರಮೋಷನ್ ಆಫ್ ಆರ್ಟ್ ಅಂಡ್ ಕಲ್ಚರ್. ಆರ್ಟ್ ಅಂಡ್ ಕಲ್ಚರ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದಕ್ಕೆ ಇರುವಂತಹ ಸ್ಕೀಮು. ಮೂರನೇದಾಗಿ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಅಂಡ್ ಫೆಲೋಶಿಪ್ ಫಾರ್ ದ ಪ್ರಮೋಷನ್ ಆಫ್ ಆರ್ಟ್ ಅಂಡ್ ಕಲ್ಚರ್. ಆರ್ಟ್ ಅಂಡ್ ಕಲ್ಚರ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ, ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ಅನ್ನ ಎಜುಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ಅದಕ್ಕೆ ಸ್ಕಾಲರ್ಶಿಪ್ ಮತ್ತೆ ಫೆಲೋಶಿಪ್ ಸ್ಕೀಮ್ ಅನ್ನ ಇದರ ಅಡಿಯಲ್ಲಿ ನೋಡಬಹುದಾಗತ್ತೆ. ನಂತರ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಗೋ ಕಲ್ಚರ್ ಕಾಂಪ್ಲೆಕ್ಸಸ್, TCC ಅಂತ ಹೇಳಿ ಕರಿತೀವಿ ಇದನ್ನ. ನೆಕ್ಸ್ಟ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ವೆಟರನ್ ಆರ್ಟಿಸ್ಟ್ ಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡುತ್ತೆ. ನಂತರ ಸೇವಾ ಬೋಜ್ ಯೋಜನಾ ಸ್ಕೀಮ್ ಕೂಡ ಇದರ ಅಂಡರ್ ಅಲ್ಲಿ ಬರುತ್ತೆ. ನ್ಯಾಷನಲ್ ಗಾಂಧಿ ಹೆರಿಟೇಜ್ ಸೈಟ್ ಮಿಷನ್ ಬರುತ್ತೆ. ನ್ಯಾಷನಲ್ ಅವಾರ್ಡ್ ಸ್ಕೀಮ್ಗಳು ಬರುತ್ತೆ. ಈ ರೀತಿಯಾದಂತಹ ಒಟ್ಟು 8 ಸಬ್ ಸ್ಕೀಮ್ಸ್ ಗಳನ್ನ ನಾವು ಈ ಒಂದು ಕಲಾ ಸಂಸ್ಕೃತಿ ವಿಕಾಸ ಯೋಜನೆಯ ಅಡಿಯಲ್ಲಿ ನೋಡಬಹುದಾಗತ್ತೆ. ಸೊ ಈ ಒಂದು ಸ್ಕೀಮು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದ NGOs ಆಗಿರಬಹುದು, ಕಲ್ಚರಲ್ ಆರ್ಗನೈಸೇಷನ್ಸ್ ಆಗಿರಬಹುದು, ಆರ್ಟಿಸ್ಟ್ ಗಳಾಗಿರಬಹುದು, ಇವ್ರಿಗೆ ನಮ್ಮ ಕಲೆಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇವ್ರಿಗೆ ಗ್ರಾಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ಕಲಾ ಸಂಸ್ಕೃತಿ ವಿಕಾಸ ಯೋಜನಾ. ಜೊತೆಗೆ ನಮ್ಮ ಭಾರತದ ಟ್ರೆಡಿಷನ್ ಆಗಿರುವಂತಹ ಮ್ಯೂಸಿಕ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ರಿಚುವಲ್ಸ್ ಆಗಿರಬಹುದು, ಫೆಸ್ಟಿವಲ್ಸ್ ಆಗಿರಬಹುದು, ಕ್ರಾಫ್ಟ್ ಆಗಿರಬಹುದು, ಇದೆಲ್ಲದನ್ನು ಕೂಡ ಪ್ರೊಟೆಕ್ಟ್ ಮಾಡಿ ನಮ್ಮ ಟ್ರೆಡಿಷನ್ ನ ಕಾಪಾಡೋದೇ ಈ ಒಂದು ಕಲಾ ಸಂಸ್ಕೃತಿಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದಾಗತ್ತೆ. ಸೊ ಇದಿಷ್ಟು ಈ ಒಂದು ಸ್ಕೀಮಿನ ಬಗ್ಗೆ. ಇದನ್ನ ನೀವು ಆರ್ಟ್ ಅಂಡ್ ಕಲ್ಚರ್ ನ ಅಡಿಯಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು. ಜೊತೆಗೆ ನಮ್ಮ ಟ್ರೆಡಿಷನ್ ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈವನ್ GS2 ಅಂಡರ್ ಅಲ್ಲಿ ಯೂಸ್ ಮಾಡಬಹುದು. ಬಿಕಾಸ್ ಟ್ರೆಡಿಷನಲ್ ನಾಲೆಡ್ಜ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಫಂಡಮೆಂಟಲ್ ಡ್ಯೂಟೀಸ್ ನ ಅಡಿಯಲ್ಲಿ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದರಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗ್ರಾಂಟ್ ಅನ್ನು ಕೊಡೋದ್ರ ಬಗ್ಗೆ ಕೂಡ ನಾವು ನೋಡಬಹುದಾಗತ್ತೆ. ಸೊ ಇದಿಷ್ಟು ಕಲಾ ಸಂಸ್ಕೃತಿ ವಿಕಾಸ ಯೋಜನೆಯ ಬಗ್ಗೆ.
ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಲಾ ಸಂಸ್ಕೃತಿ ವಿಕಾಸ ಯೋಜನಾ. ಮೊದಲನೇದು, ಇಟ್ ಈಸ್ ಆನ್ ಅಂಬ್ರೆಲಾ ಸ್ಕೀಮ್ ಫಂಕ್ಷನಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಟೂರಿಸಂ. ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡರ್ ಅಲ್ಲಿ ಬರುತ್ತಾ? ಇಲ್ಲ. ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ಬರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಫೋಕಸಸ್ ಸ್ಟ್ರಿಕ್ಟ್ಲಿ ಆನ್ ಟ್ಯಾಂಜಿಬಲ್ ಹೆರಿಟೇಜ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್. ಯಾಕಂದ್ರೆ ಇದು ಟ್ರೆಡಿಷನಲ್ ಮ್ಯೂಸಿಕ್, ಡ್ಯಾನ್ಸು, ರಿಚುವಲ್ಸ್, ಗುರು ಶಿಷ್ಯ ಪರಂಪರಾ ಇದ್ರ ಬಗ್ಗೆ ಫೋಕಸ್ ಮಾಡ್ತದೆ, ಹೌದಲ್ವಾ? ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಕೂಡ ರಾಂಗ್. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ದಟ್ ಇಸ್ ನೀದರ್ ಒನ್ ನಾರ್ ಟೂ, ಅಂದ್ರೆ ಯಾವುದೂ ಕೂಡ ಕರೆಕ್ಟ್ ಅಲ್ಲ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೆಯ ಕಾನ್ಸೆಪ್ಟ್ ಆಗಿ ರಿಪಬ್ಲಿಕ್ ಆಫ್ ಮಾಲ್ಡೋವಾ ನ್ಯೂಸ್ ಇದೆ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಮೊದಲ ಬಾರಿ ಭಾರತದ ಪ್ರೆಸಿಡೆಂಟ್ ಮಾಲ್ಡೋವಾ ಕಂಟ್ರಿಗೆ ವಿಸಿಟ್ ಮಾಡಿದ್ದಾರೆ. ಮಾಲ್ಡೋವಾ ಅನ್ನೋದು ಒಂದು ಈಸ್ಟರ್ನ್ ಯುರೋಪ್ ಅಲ್ಲಿ ಇರುವಂತಹ ಕಂಟ್ರಿ. ಮೊದಲ ಬಾರಿಗೆ ವಿಸಿಟ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಈ ಒಂದು ಮಾಲ್ಡೋವಾ ಕಂಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಲ್ಯಾಂಡ್ ಲಾಕ್ಡ್ ಅಂದ್ರೆ ಏನು? ಸುತ್ತ ಲ್ಯಾಂಡ್ ಏರಿಯಾನ ಕವರ್ ಮಾಡಿರುವಂತಹ ಕಂಟ್ರಿ ಅಂತ ಹೇಳಿ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಇದನ್ನ ರೊಮಾನಿಯಾ ಬಾರ್ಡರ್ ಅನ್ನ ಮಾಡುತ್ತೆ. ರೊಮಾನಿಯಾ ಇನ್ ದ ವೆಸ್ಟ್ ಅಲ್ಲಿ ರೊಮಾನಿಯಾನ ನೋಡಬಹುದಾಗತ್ತೆ. ಹಾಗೆಯೇ ಮೇಜರ್ ಆಗಿ ಬಾರ್ಡರ್ ನ ಹೊಂದಿರೋದು ಉಕ್ರೈನ್ ನಾರ್ತ್, ಈಸ್ಟ್ ಮತ್ತೆ ಸೌತ್ ರೀಜನ್ ಇಂದ ಬಾರ್ಡರ್ ಅನ್ನ ಹೊಂದಿದೆ. ವೆಸ್ಟ್ ಅಲ್ಲಿ ಜಸ್ಟ್ ರೊಮಾನಿಯಾನ ನೋಡಬಹುದಾಗತ್ತೆ. ಅಂಡ್ ಮೇಜರ್ ಆಗಿ ಈ ಕಂಟ್ರಿಯವರ ಎಕನಾಮಿಕ್ ಸಿಸ್ಟಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಆಫ್ ವೈನ್ ಪ್ರೊಡಕ್ಷನ್ ನಲ್ಲಿ ಈ ಒಂದು ಕಂಟ್ರಿಯ ಎಕಾನಮಿ ಡಿಪೆಂಡ್ ಆಗಿದೆ ಯಥೇಚ್ಛವಾಗಿ. ಜೊತೆಗೆ ಅಗ್ರಿಕಲ್ಚರ್ ಮೇಲೂ ಕೂಡ ಡಿಪೆಂಡ್ ಆಗಿದ್ದಾರೆ. ಅಂಡ್ ಇವರು ಯೂಸ್ ಮಾಡುವಂತಹ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಬಂದ್ಬಿಟ್ಟು ರೊಮ್ಯಾನಿಯನ್ ಲ್ಯಾಂಗ್ವೇಜ್ ಅನ್ನ ಇವರು ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಅಫಿಷಿಯಲ್ ಆಗಿ. ಇನ್ನು ಇವರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಕೊಂಡ್ರೆ, ಹೇಗೆ ಮಾಲ್ಡೋವಾ ಡೆವಲಪ್ ಆಯ್ತು ಅಂತ ಹೇಳಿ ನೋಡ್ಕೊಂಡ್ರೆ, ಮಾಲ್ಡೋವಾನ ಮುಂಚೆ ಬೆಸರಬಿಯಾ ಅಂತ ಕರೀತಾ ಇದ್ರು. ಮಾಲ್ಡೋವಾನ ಮುಂಚೆ ಬೆಸರಬಿಯಾ ಅಂತ ಹೇಳಿ ಕರೀಲಾಗ್ತಿತ್ತು. ಹಳೆಯ ಹೆಸರು ಬೆಸರಬಿಯಾ ನೆನಪಿರ್ಬೇಕಾಗತ್ತೆ. ಸೊ ಈ ಬೆಸರಬಿಯಾ 1812ರ ತನಕ ಇಂಟಿಗ್ರಲ್ ಪಾರ್ಟ್ ಆಫ್ ದ ರೊಮ್ಯಾನಿಯನ್ ರೀಜನ್ ಅಲ್ಲಿ ಇತ್ತು. ರೊಮ್ಯಾನಿಯನ್ ರೀಜನ್ ನ ಇಂಟಿಗ್ರಲ್ ಪಾರ್ಟ್ ಆಗಿತ್ತು. ನಂತರ ಇದು ರಷ್ಯಾ ಇಂದ ಹೊರಗಡೆ ಬಂತು. ರಷ್ಯಾ ಇಂದ ಹೊರಗಡೆಗೆ ಬಂದಾಗ ಇದನ್ನ ಪ್ರೊವಿನ್ಸ್ ಆಫ್ ರಷ್ಯಾ ಅಂತ ಹೇಳಿ ಕರೆಯಲಾಯಿತು. ನೆಕ್ಸ್ಟ್ ಇದು ವರ್ಲ್ಡ್ ವಾರ್ 1 ಟೈಮ್ ಅಲ್ಲಿ. ಅದೇ ವರ್ಲ್ಡ್ ವಾರ್ 2 ಬಂದಾಗ ಉಕ್ರೈನ್ ನ ಜಾಯಿನ್ ಆಯ್ತು. ನೆಕ್ಸ್ಟ್ 1991ರಲ್ಲಿ ಉಕ್ರೈನ್ ಇಂದ ಮತ್ತೆ ಹೊರಗಡೆಗೆ ಬಂತು. ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಯ್ತಲ್ಲ, ಆಗ ಉಕ್ರೈನ್ ಇಂದ ಹೊರಗಡೆಗೆ ಬಂತು. ಹೊರಗಡೆಗೆ ಬಂದ್ಮೇಲೆ ಇಂಡಿಪೆಂಡೆಂಟ್ ಕಂಟ್ರಿ ಆಗಿ ಈಗ ಮುಂದುವರಿತಾ ಇದೆ ಮಾಲ್ಡೋವಾ. ಸೊ ಇದೆಷ್ಟು ಮಾಲ್ಡೋವಾದ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡುವ. Moldova, recently seen in news, is a landlocked country bordered by which of the following nations? ಸೊ ಇದಕ್ಕೆ ರೊಮ್ಯಾನಿಯಾ ಮತ್ತೆ ಉಕ್ರೈನ್ ಕರೆಕ್ಟ್ ಆದ ಆನ್ಸರ್. ಬಿಕಾಸ್ ಎರಡೇ ಕಂಟ್ರಿ ಅಲ್ವಾ ಬಾರ್ಡರ್ ಇರೋದು, ರಷ್ಯಾ ಬಾರ್ಡರ್ ಇಲ್ಲ. ನಾವಿಲ್ಲಿ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಯಾವ್ದ್ಯಾವ್ದು? ರೊಮ್ಯಾನಿಯಾ ವೆಸ್ಟ್ ಅಲ್ಲಿ ಇದೆ, ಮತ್ತೆ ಉಕ್ರೈನ್ ನಾರ್ತ್ ಈಸ್ಟ್ ಸೌತ್ ಅಲ್ಲಿ ಕವರ್ ಆಗಿರೋದನ್ನ ನಾವು ನೋಡಬಹುದಾಗತ್ತೆ. ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಆಗಿ ಕ್ಯೂದೆಂಗಾ TAK-003 ಡೆಂಗ್ಯೂ ವ್ಯಾಕ್ಸಿನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಮೊದಲ ಬಾರಿ ಡೆಂಗ್ಯೂ ವ್ಯಾಕ್ಸಿನ್ ನ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಪ್ರೂವ್ ಮಾಡಿದೆ ಕ್ಯೂದೆಂಗಾ ಅನ್ನೋಂತಹ ವ್ಯಾಕ್ಸಿನ್ ಅನ್ನ. ಇದು ಮೊದಲ ಬಾರಿ ಮಾರ್ಕೆಟ್ ಅಲ್ಲಿ ನಾವು ಯೂಸ್ ಮಾಡಬಹುದು ಅಂತ ಹೇಳಿ ತರಲಾಗಿದೆ. ಮಾರ್ಕೆಟ್ ಆಥರೈಸೇಷನ್ ನ ಟೆಕಡಾ ಬಯೋಫಾರ್ಮಸ್ಯೂಟಿಕಲ್ಗೆ ಈ ಒಂದು ಅಥಾರಿಟಿಯನ್ನ ಕೊಡಲಾಗಿದೆ. ಸೊ TAK-003 ಅಂದ್ರೆ ಏನು? TAK ಟೆಕಡಾ ಬಯೋಫಾರ್ಮಸ್ಯೂಟಿಕಲ್ ಅಸೋಸಿಯೇಷನ್ ಅಂತ ಹೇಳಿ ಅರ್ಥ. ಸೊ ಈ ಡೆಂಗ್ಯೂ ವ್ಯಾಕ್ಸಿನ್ ಯಾರು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ, ಜಾಪನೀಸ್ ಫಾರ್ಮಸ್ಯೂಟಿಕಲ್ ಕಂಪನಿ. ನಾನು ಇವಾಗ ಏನ್ ಹೇಳಿದೆ ಅಲ್ಲ, ಟೆಕೆಡಾ,
ಸೊ ಇದು ಜಾಪನೀಸ್ ನ ಫಾರ್ಮಸ್ಯೂಟಿಕಲ್ ಕಂಪನಿ. ಜಾಪನೀಸ್ ನ ಫಾರ್ಮಸ್ಯೂಟಿಕಲ್ ಕಂಪನಿ ಡೆಂಗ್ಯೂವನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಡೆಂಗ್ಯೂ ವ್ಯಾಕ್ಸಿನ್ ನ ತಗೊಂಡ್ಬಂದಿದೆ. ಅದನ್ನ ಭಾರತ ಅಪ್ರೂವ್ ಮಾಡಿದೆ, ಅಕ್ಸೆಪ್ಟ್ ಮಾಡಿದೆ. ಸೊ ಯೂಶಲಿ ಯಾರಿಗೆ 4 ರಿಂದ 60 ವರ್ಷ ಇರೋರಿಗೆ ಯಾರಿಗ್ ಬೇಕಾದ್ರೂ ಕೂಡ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡಬಹುದು ಡೆಂಗ್ಯೂವನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಕ್ಯೂದೆಂಗ ಬಂದ್ಬಿಟ್ಟು ಲೈವ್ ಅಟೆನ್ಯೂಯೇಟೆಡ್ ಟೆಟ್ರಾವೆಲೆಂಟ್ ವ್ಯಾಕ್ಸಿನ್. ಸೊ ಯೂಶಲಿ 4 ರೀತಿಯಾದಂತಹ ಡೆಂಗ್ಯೂ ಏನಿದೆ ಅಲ್ವಾ, ಆ 4 ರೀತಿಯಾದಂತಹ ಡೆಂಗ್ಯೂಸ್ ಗಳಿಗೂ ಕೂಡ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡಬಹುದಾಗುತ್ತೆ. ಸೊ ವೈರಸ್ ಸೆರೋಟೈಪ್ಸ್ ಎಲ್ಲದಕ್ಕೂ ಕೂಡ DNV1 ಮತ್ತೆ DNV4 ತನಕ ಕೂಡ ಈ ಒಂದು ಕ್ಯೂದೆಂಗ ಅನ್ನುವಂತಹ ವ್ಯಾಕ್ಸಿನ್ ಅನ್ನ ನಾವು ಕೊಡಬಹುದಾಗುತ್ತೆ. ಸೊ ಇದರ ಕೀ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಯೂಶಲಿ ಈ ವ್ಯಾಕ್ಸಿನ್ ಅನ್ನ 2 ರೀತಿಯಲ್ಲಿ ಕೊಡ್ಲಾಗತ್ತೆ. 2 ಬಾರಿ ವ್ಯಾಕ್ಸಿನ್ ಅನ್ನ ಕೊಡ್ಲಾಗತ್ತೆ. ಮೊದಲನೇ ಬಾರಿ ಮೊದಲ 3 ತಿಂಗಳಲ್ಲಿ ಕೊಡ್ತಾರೆ. ಅಂದ್ರೆ ಫಸ್ಟ್ ವ್ಯಾಕ್ಸಿನ್ ನ ಕೊಟ್ಟ ಮೇಲೆ 3 ತಿಂಗಳ ಡಿಫರೆನ್ಸ್ ಅಲ್ಲಿ ಇನ್ನೊಂದು ವ್ಯಾಕ್ಸಿನ್ ಅನ್ನ ಕೊಡ್ಲಾಗತ್ತೆ. ಸೊ ಈ ರೀತಿಯಲ್ಲಿ 2 ಡೋಸ್ ಅಲ್ಲಿ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ. ಆಲ್ರೆಡಿ ಭಾರತನೇ ಮೊದಲ ದೇಶನ ಇದನ್ನ ಅಪ್ರೂವ್ ಮಾಡಿರೋದು ಅಂತ ಇಲ್ಲ. ಭಾರತಕ್ಕಿಂತ ಬೇರೆ ಬೇರೆ ದೇಶಗಳು ಮೋರ್ ದ್ಯಾನ್ 40 ಕಂಟ್ರೀಸ್ ಈ ಒಂದು ವ್ಯಾಕ್ಸಿನ್ ಅನ್ನ ಅಪ್ರೂವ್ ಮಾಡಿದೆ. ಸೊ ಯುರೋಪಿಯನ್ ಯೂನಿಯನ್ಸ್ ಆಗಿರಬಹುದು, UK ಆಗಿರಬಹುದು, ಬ್ರೆಜಿಲ್, ಇಂಡೋನೇಷಿಯಾ, ಅರ್ಜೆಂಟೀನಾ, ಹೀಗೆ ಬೇರೆ ಬೇರೆ ಕಂಟ್ರೀಸ್ ಗಳು ಆಲ್ರೆಡಿ ಈ ಒಂದು ವ್ಯಾಕ್ಸಿನ್ ಅನ್ನ ಅಪ್ರೂವ್ ಮಾಡಿ ಆಲ್ರೆಡಿ ಬಳಸ್ತಾ ಇರೋದನ್ನ ಕೂಡ ನಾವು ನೋಡ್ಬಹುದಾಗತ್ತೆ. ಸೊ ಇದರ ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಪ್ರೀ ವ್ಯಾಕ್ಸಿನೇಷನ್ ಸ್ಕ್ರೀನಿಂಗ್ ನ ಅವಶ್ಯಕತೆ ಇರೋದಿಲ್ಲ. ಸೊ ಆದ್ರಿಂದ ಈಸಿಯಾಗಿ ನಾವು ಈ ವ್ಯಾಕ್ಸಿನ್ ಅನ್ನ ಯೂಸ್ ಮಾಡಬಹುದು. ಸೊ ಡೆಂಗ್ಯೂ ಟ್ರಾಪಿಕಲ್ ಮಸ್ಕಿಟೋ ಬಾರ್ನ್ ಡಿಸೀಸ್, ಲೈಕ್ ಇದು ಒಂಥರ ಫ್ಲೂ ತರ, ಕರೆಕ್ಟ್ ಅಲ್ವಾ? ಫ್ಲೂ ಲೈಕ್ ಸಿಂಪ್ಟಮ್ಸ್ ಅನ್ನ ಹೊಂದಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ದ ಕ್ಯೂದೆಂಗ TAT-003 vaccine, consider the following statement. First one, it requires mandatory pre-vaccination screening to check for previous dengue infection. So ಇದು ರಾಂಗ್, ಕರೆಕ್ಟ್ ಅಲ್ವಾ? ಡಸ್ ನಾಟ್ ರಿಕ್ವೈರ್ ಅಂದ್ರೆ ಪ್ರೀ ವ್ಯಾಕ್ಸಿನೇಷನ್ ಸ್ಕ್ರೀನಿಂಗ್ ನ ಅವಶ್ಯಕತೆ ಇರಲ್ಲ. ಇಲ್ಲಿ ಮ್ಯಾಂಡೇಟರಿ ಅಂತ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಎರಡನೆಯದು, ಇಟ್ ಈಸ್ ಲೈವ್ ಅಟೆನ್ಯೂಯೇಟೆಡ್ ಟೆಟ್ರಾವೆಲೆಂಟ್ ವ್ಯಾಕ್ಸಿನ್ ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ಆಲ್ 4 ಡೆಂಗ್ಯೂ ಸೆರೋಟೈಪ್. ಇದು ಸರಿ. ಸೊ ಆನ್ಸರ್ ಬಂತು 2 only is the right answer for this particular question. ನೆಕ್ಸ್ಟ್ ನಾರ್ವಾರ್ ಫೋರ್ಟ್. ನಾರ್ವಾರ್ ಫೋರ್ಟ್ ಬಂದ್ಬಿಟ್ಟು ಮಧ್ಯಪ್ರದೇಶದ ವಿಂಧ್ಯನ್ ರೇಂಜ್ ಅಲ್ಲಿ ನಾವು ಕಾಣಬಹುದಾಗುತ್ತೆ. ಸೊ ಇದು ರಾಜ ನಳ ಇದ್ರಲ್ಲ, ಅವರ ಕ್ಯಾಪಿಟಲ್ ಆಗಿತ್ತು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಲಪುರ. ನಲಪುರ ಅಂತ ಹೇಳಿ ಕರೀತಾ ಇದ್ರು ಅಂಟಿಲ್ 12th ಸೆಂಚುರಿ ತನಕ. 12th ಸೆಂಚುರಿ ತನಕ ನಾರ್ವಾರ್ ಫೋರ್ಟ್ ಇರುವಂತಹ ಜಾಗವನ್ನ ನಳಪ್ರಿ ಅಂತ ಹೇಳಿ ಕರೀಲಾಗ್ತಿತ್ತು. ಇದನ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಹೇಳಿದ್ರೆ, ಕಚ್ವಾಹ ರಜಪೂತ್ಸ್ 10ನೇ ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಕಚ್ವಾಹ ರಾಜ್ಪೂತ್ಸ್ 10ನೇ ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. 4 ಇದರಲ್ಲಿ 4 ಕ್ರಾಸ್ ವಾಲ್ಸ್ ಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಆ 4 ಕ್ರಾಸ್ ವಾಲ್ಸ್ ಗಳನ್ನ ಹಾಟ ಅಂತ ಹೇಳಿ ಕರೆಯಲಾಗುತ್ತೆ. ಹಾಟ ಒಂದಾದ್ರೆ ಇನ್ನೊಂದು ಡೋಲ ಹಾಟ ಅಂತ ಹೇಳಿ ಕರೀತಾರೆ. ಡೋಲ್ ಹಾಟ, ಆಟ ಅಂಡ್ ಡೋಲ್ ಹಾಟ ಅಂತ ಹೇಳ್ಬಿಟ್ಟು ಇದನ್ನ ಡಿವೈಡ್ ನ ಮಾಡಲಾಗತ್ತೆ. ಅಂಡ್ ಇದು ರಿಚ್ ಹೆರಿಟೇಜ್ ಅನ್ನ ಹೊಂದಿದೆ, ಬಿಕಾಸ್ ಫ್ಲಾಟ್ ಸೀಲಿಂಗ್ಸ್ ಅನ್ನ ಒಳಗೊಂಡಿದೆ. ರಜಪೂತ್ ಸ್ಟೈಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಫ್ಲಾಟ್ ಸೀಲಿಂಗ್ ಇದೆ ಅಂಡ್ ಇದರಲ್ಲಿ ತುಂಬಾ ಚೆನ್ನಾಗಿರುವಂತಹ ಫ್ಲೂಟೆಡ್ ಕಾಲಮ್ಸ್ ಗಳನ್ನ ನೋಡಬಹುದಾಗುತ್ತೆ. ಮಲ್ಟಿಫಿಟೆಡ್ ಆರ್ಚಸ್ ಗಳನ್ನ ನೋಡಬಹುದಾಗುತ್ತೆ. ಜೊತೆಗೆ ಇಂಟೀರಿಯರ್ ತುಂಬಾ ಬ್ರೈಟ್ ಕಲರ್ಸ್ ಇಂದ ಮತ್ತೆ ಗ್ಲಾಸ್ ಬೀಡ್ಸ್ ಗಳಿಂದ ಡೆಕೋರೇಷನ್ ಮಾಡಿರುವುದನ್ನ ನಾವು ಈ ಒಂದು ಫೋರ್ಟ್ ನ ಒಳಗಡೆ ನೋಡಬಹುದಾಗುತ್ತೆ. ಸೊ ಇಟ್ ಇಸ್ ಟು ನಾರ್ವಾರ್ ಫೋರ್ಟಿನ ಬಗ್ಗೆ. ನೆಕ್ಸ್ಟ್ ಇದರ ಮೇಲೆ ಕ್ವಶನ್ ನೋಡೋಣ. The historically significant Narwar fort, known for its Rajput style of architecture and links to the Mahabharata epic. ಅಂದ್ರೆ ಮಹಾಭಾರತ ಎಪಿಕ್ ಅನ್ನು ಇಲ್ಲಿ ನೋಡಬಹುದು. ರಾಜ ನಳ ಬಂದ್ಬಿಟ್ಟು ಮಹಾಭಾರತಕ್ಕೆ ಸೇರಿರುವಂತಹವರು ಅಂತ ಹೇಳಿ ಹೇಳಲಾಗುತ್ತೆ. ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಇರುವಂತಹ ಫೋರ್ಟ್ ನಾರ್ವರ್.
ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಭಾರತದ ಮೊದಲ ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ. ಮೊದಲ ಭಾರತದ ಲ್ಯಾಂಗ್ವೇಜ್ ಮ್ಯೂಸಿಯಂನ ತರಲಾಗಿದೆ. ಮ್ಯೂಸಿಯಂ ಆಫ್ ವರ್ಡ್, ಇದನ್ನ ಮ್ಯೂಸಿಯಂ ಆಫ್ ವರ್ಡ್ ಅಂತ ಕೂಡ ಕರೆಯಲಾಗುತ್ತೆ ಅಂಡ್ ಆಲ್ಸೋ ಕಾಲ್ಡ್ ಆಸ್ ಶಬ್ದಲೋಕ್. ಶಬ್ದಲೋಕ್ ಅಂತ ಕೂಡ ಕರೀತಾರೆ. ಇದನ್ನ ನ್ಯಾಷನಲ್ ಲೈಬ್ರರಿ ಕ್ಯಾಂಪಸ್, ಕೋಲ್ಕತ್ತಾದ ನ್ಯಾಷನಲ್ ಲೈಬ್ರರಿ ಕ್ಯಾಂಪಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಭಾರತದ ಮೊದಲ ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ಡೆವಲಪ್ ಮಾಡಿರೋದು ನ್ಯಾಷನಲ್ ಲೈಬ್ರರಿ ಅವ್ರ ಕಡೆಯಿಂದ ಅಂಡರ್ ದ ಯೂನಿಯನ್ ಕಲ್ಚರಲ್ ಮಿನಿಸ್ಟ್ರಿ. ಯೂನಿಯನ್ ಕಲ್ಚರಲ್ ಮಿನಿಸ್ಟ್ರಿ. ಸೊ ಯೂನಿಯನ್ ಕಲ್ಚರಲ್ ಮಿನಿಸ್ಟ್ರಿಯ ಅಡಿಯಲ್ಲಿ ಮೊದಲ ಬಾರಿಗೆ ಈ ಒಂದು ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಇಲ್ಲಿ ಒಟ್ಟು 9 ಗ್ಯಾಲರೀಸ್ ಗಳನ್ನ ನೋಡಬಹುದಾಗುತ್ತೆ. ಮ್ಯೂಸಿಯಂ ಅಲ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜ್ ಗಳನ್ನ ಪ್ರೊಟೆಕ್ಟ್ ಮಾಡಿ ಅದರ ಸ್ಕ್ರಿಪ್ಟ್, ಓರಲ್ ಮ್ಯಾನುಸ್ಕ್ರಿಪ್ಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ತಂದಿರುವಂತಹ ಒಂದು ಮ್ಯೂಸಿಯಂ ಇದು. ಸೊ ಇದ್ರ ಬಗ್ಗೆ ಕ್ವಶನ್ ನೋಡಿದ್ರೆ, ಶಬ್ದಲೋಕ್ recently established as India's first immersive language museum, showcasing the country's linguistic heritage and 22 official languages located in. ಸೊ ಇದು ಎಲ್ಲಿರೋದು? ಕೋಲ್ಕತ್ತಾದಲ್ಲಿ ಇರೋದು. ಕೋಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಶ್ರಿಂಕಿಂಗ್ RLC. RLC ಇಸ್ ಶ್ರಿಂಕಿಂಗ್. ಸೊ ಯಾಕೆ RLC ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಹೊಸ ಸ್ಟಡಿಯ ಪ್ರಕಾರ ಕಾರ್ಬನ್ ರಿಸರ್ವೇಶನ್ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಹೆಚ್ಚು ಮಾಡಬೇಕಾಗಿದ್ದಂತಹ RLC ಇವಾಗ ಮೋರ್ ದ್ಯಾನ್ 200 ಟೆರಾಗ್ರಾಮ್ ಅಷ್ಟು ಕಾರ್ಬನ್ ನ ಎಮಿಟ್ ಮಾಡ್ತಾ ಇದೆ. ಎಕ್ಸ್ಪೋಸ್ಡ್ ಪಾರ್ಟ್ ಆಫ್ ದ RLC ಈಗ ಕಾರ್ಬನ್ ಅಬ್ಸಾರ್ಬರ್ ಆಗೋದಕ್ಕಿಂತ ಕಾರ್ಬನ್ ಎಮಿಟರ್ ಆಗಿ ಕನ್ವರ್ಟ್ ಆಗ್ತಿದೆ. ಯಾಕಂದ್ರೆ ಇಲ್ಲಿ ನಿಯರ್ ಬೈ ಇರುವಂತಹ ಲೇಕ್ ಬೆಡ್ ಗಳ ಸೆಡಿಮೆಂಟ್ಸ್ ಗಳು ಎಕ್ಸ್ಪೋಸ್ ಆಗ್ತದೆ ಅಟ್ಮಾಸ್ಫಿಯರ್ಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿರೋದನ್ನ ನೋಡಬಹುದಾಗುತ್ತೆ. ಸೊ ಇದರಿಂದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಹೊಸ ಸ್ಟಡಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ RLC ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. RLC ಪ್ರಪಂಚದ 4th ಲಾರ್ಜೆಸ್ಟ್ ಇನ್ಲ್ಯಾಂಡ್ ವಾಟರ್ ಬಾಡಿ. ಸೊ ಇದನ್ನ ನಾವು ಯೂಶಲಿ RLC ಬಂದ್ಬಿಟ್ಟು ಸಾಲ್ಟ್ ವಾಟರ್ ಲೇಕ್ ಕರೀತಿಲ್ಲ. ಸೊ ಇದನ್ನ ಬಾರ್ಡರ್ ಹೊಂದಿರೋದು ಯಾವ್ದು ಅಂದ್ರೆ ಉಜ್ಬೇಕಿಸ್ತಾನ ಮತ್ತೆ ಕಜಕಿಸ್ತಾನ. ಉಜ್ಬೇಕಿಸ್ತಾನ್ ಬಂದು ಸೌತ್ ಇಂದ ಬಾರ್ಡರ್ ಅನ್ನ ಅಂದ್ರೆ ಕಜಕ್ಸ್ತಾನ್ ಬಂದ್ಬಿಟ್ಟು ನಾರ್ತ್ ಸೈಡ್ ಇಂದ ಬಾರ್ಡರ್ ಅನ್ನ ಹೊಂದಿದೆ RLC. ಇದು ಸಲೈನ್ ವಾಟರ್ ಲೇಕ್ and it get water from Sair and Draya and Amudraya river. ಸೇದ್ರಾಯ ಮತ್ತೆ ಅಮುದ್ರಾಯ ರಿವರ್ ಇಂದ ನೀರನ್ನ ತಗೊಳುತ್ತೆ ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ, ಅಂದ್ರೆ ಈ ನೀರುಗಳು ಮೆಲ್ಟಿಂಗ್ ಆಫ್ ಐಸ್ ಮೇಲೆ ಡಿಪೆಂಡ್ ಆಗಿದೆ. ಮೆಲ್ಟಿಂಗ್ ಆಫ್ ಐಸ್ ಮೇಲೆ ಡಿಪೆಂಡ್ ಆಗಿರೋದನ್ನ ಕಾಣಬಹುದಾಗತ್ತೆ. ಸೊ ಇದಿಷ್ಟು RLC ಯ ಬಗ್ಗೆ. ಸೊ ಒಂದು ಕ್ವಶನ್ ನೋಡೋಣ ಇದರ ಬಗ್ಗೆ. The RLC, known for its severe ecological degradation and massive shrinkage over recent decades, is situated between which two countries? Kazakhstan and Uzbekistan is the right answer for this particular question. So, idistu RLC ಯ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಆಗಿ ನಾವು ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಏನಿದೆ ಅಲ್ವಾ, ಇತ್ತೀಚೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕಡೆಯಿಂದ ತಂದಿರುವಂತಹ ಗೋಲ್ಡ್ ರೆಸಿಪ್ಟ್ಸ್. ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಎಲೆಕ್ಟ್ರಾನಿಕ್ ಗೋಲ್ಡ್ ಅನ್ನ ತಗೊಳ್ಳೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ. ಸೊ ಗೋಲ್ಡ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಬೈ ಮತ್ತೆ ಸೆಲ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ ಅನ್ನೋದು ಎಕ್ಸ್ಚೇಂಜ್ ಟ್ರೇಡ್ ಸೆಕ್ಯೂರಿಟಿ, ಯೂಶಲಿ ರೆಪ್ರೆಸೆಂಟ್ ದ ಓನರ್ಶಿಪ್ ಆಫ್ ಅ ಫಿಸಿಕಲ್ ಗೋಲ್ಡ್ ಸ್ಟೋರ್ಡ್ ಇನ್ ಸೆಬಿ ರೆಗ್ಯುಲೇಟೆಡ್ ವಾಲ್ಟ್. ಸೆಬಿ ರೆಗ್ಯುಲೇಟೆಡ್ ವಾಲ್ಟ್ ಅಲ್ಲಿ ಸ್ಟೋರ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ಗೋಲ್ಡ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಲೈಕ್ ನಾವು ಶೇರ್ ಟ್ರೇಡಿಂಗ್ ನ ಮಾಡ್ತೀವಲ್ವಾ, ಅದ್ರ ತರನೇ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಅನ್ನ T+1 ಸೆಟಲ್ಮೆಂಟ್ ಸೈಕಲ್ಗೆ ತರಲಾಗುತ್ತೆ ಲೈಕ್ ಅ ಶೇರ್. ಸೊ ಸೇಮ್ T+1 ಸೈಕಲ್ ಏನಿದೆ ಅಲ್ಲ ಅದನ್ನೇ ಫಾಲೋ ಮಾಡುತ್ತೆ.
ರಿಟೈಲ್ ಇನ್ವೆಸ್ಟರ್ಸ್ ಆಗಿರ್ಬಹುದು, ಜುವೆಲರ್ಸ್, ಬಿಲಿಯನ್ ಟ್ರೇಡರ್ಸ್, ರಿಫೈನರೀಸ್, ಮತ್ತೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಮತ್ತೆ ಬೇರೆ ಬೇರೆ ಎಲಿಜಿಬಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗಳು ಇಲ್ಲಿ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ನ ಬೈ ಮತ್ತೆ ಸೆಲ್ ಮಾಡಬಹುದು ಯೂಸಿಂಗ್ ದ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇದಕ್ಕೋಸ್ಕರ ನೀವು ಐದರ್ ಟ್ರೇಡಿಂಗ್ ಅಕೌಂಟ್ ಅನ್ನ ಹೊಂದಿರಬೇಕು ಅಥವಾ ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿರಬೇಕು ಈ ಒಂದು ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಅನ್ನ ಬೈ ಮತ್ತೆ ಸೆಲ್ ಮಾಡೋದಕ್ಕೋಸ್ಕರ. ಅಂಡ್ ಇದರಲ್ಲಿ ಟೂ ಪ್ಯೂರಿಟಿ ವೇರಿಯಂಟ್ಸ್ ಗಳನ್ನ ನೋಡ್ಬೋದು. 99.9% ಮತ್ತೆ 99.5%. ಎರಡು ಕೂಡ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್ ಅಲ್ಲಿ ಇರುತ್ತೆ. ಸೊ ತಗೊಂಡ ಮೇಲೆ ಎಲೆಕ್ಟ್ರಾನಿಕ್ ಗೋಲ್ಡ್ ಅನ್ನ ಈವನ್ ನಾವು ಫಿಸಿಕಲ್ ಗೋಲ್ಡ್ ಆಗಿ ಕೂಡ ಕನ್ವರ್ಟ್ ಅನ್ನ ಮಾಡಬಹುದು. ಅಂಡ್ ಇನ್ವೆಸ್ಟರ್ಸ್ 6 ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತಾರೆ. ಹೇಗೆ ಅಂದ್ರೆ ಇಲ್ಲಿ 10 ಮಿಲಿಯನ್ ಗ್ರಾಮ್ ಇಂದ ಹಿಡಿದು 1 kg ತನಕ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. 10 ಮಿಲಿಗ್ರಾಮ್, 100 ಮಿಲಿಗ್ರಾಮ್, 1 ಗ್ರಾಮ್, 10 ಗ್ರಾಮ್, 100 ಗ್ರಾಮ್, 1 kg ಈ ತರ ಟೋಟಲ್ 6 ವೇರಿಯಂಟ್ ಅಲ್ಲಿ ನೀವು ಡಿನಾಮಿನೇಷನ್ಸ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಇದಿಷ್ಟು ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ನ ಯಾರು ತಗೊಂಡ್ಬಂದದ್ದು, ಹೇಗೆ ಇದು ವರ್ಕ್ ಆಗತ್ತೆ ಅನ್ನೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ತಂದಿರೋದು ಅನ್ನೋದು ನೆನಪಿರ್ಬೇಕಾಗತ್ತೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್. They are exchange traded securities representing ownership of physical gold in SEBI regulated vault. ಇದು ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. Investors cannot convert EGRs back into physical gold once purchased. ಸೊ ಇದು ರಾಂಗು. ಯಾಕಂದ್ರೆ ಒಂದ್ಸಲ ನಾವು ಎಲೆಕ್ಟ್ರಾನಿಕ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದ್ಮೇಲೆ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಫಿಸಿಕಲ್ ಗೋಲ್ಡ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗು. ಆನ್ಸರ್ ಬಂದು 1 ಓನ್ಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ 2026. ಸೊ ಭಾರತದಲ್ಲಿ ಮೊದಲ ಬಾರಿಗೆ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಅನ್ನ ನೀತಿ ಆಯೋಗ ರಿಲೀಸ್ ಮಾಡಿದೆ. ಸೊ ನೀತಿ ಆಯೋಗ ಯಾವ ಸ್ಟೇಟ್ ಫ್ರೆಂಡ್ಲಿ ಸ್ಟೇಟ್ ಆಗಿದೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಅನ್ನೋ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇದರ ಪ್ರಕಾರ ಗುಜರಾತ್ ಭಾರತದ ಮೊದಲ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಸ್ಟೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಗುಜರಾತ್ ಆದ್ಮೇಲೆ ನೆಕ್ಸ್ಟ್ ಪೊಸಿಷನ್ ಅಲ್ಲಿರೋದು ಮಹಾರಾಷ್ಟ್ರ. ಮಹಾರಾಷ್ಟ್ರದ ನಂತರ ತಮಿಳುನಾಡು. ಸೊ ಹೀಗೆ ಫ್ರೆಂಡ್ಲಿ ಟಾಪ್ 3 ಅಲ್ಲಿ ಫ್ರೆಂಡ್ಲಿ ಸ್ಟೇಟ್ಸ್ ಅಂತ ಇರೋದು ಇನ್ವೆಸ್ಟ್ಮೆಂಟ್ಗೆ ಗುಜರಾತ್, ಮಹಾರಾಷ್ಟ್ರ ಮತ್ತೆ ತಮಿಳುನಾಡು. ಟೋಟಲ್ ಇದು 28 ಸ್ಟೇಟ್ಸ್ ಮತ್ತೆ 8 ಯೂನಿಯನ್ ಟೆರಿಟರೀಸ್ ಎಲ್ಲದನ್ನು ಕೂಡ ಕವರ್ ಮಾಡುತ್ತೆ. ಒಟ್ಟು 8 ಪಿಲ್ಲರ್ಸ್ ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರೋದನ್ನ ನೋಡಬಹುದು. ಸೊ ಯಾವ್ದು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ ಕ್ಲೈಮೇಟ್, ರೆಗ್ಯುಲೇಟರಿ ಈಸ್, ಎನ್ವಿರಾನ್ಮೆಂಟಲ್ ರೆಸಿಲಿಯನ್ಸ್, ಇನ್ಸ್ಟಿಟ್ಯೂಷನಲ್ ಎನ್ವಿರಾನ್ಮೆಂಟ್, ಫಿನಾನ್ಷಿಯಲ್ ಹೆಲ್ತ್, ಎನ್ವಿರಾನ್ಮೆಂಟಲ್ ರೆಸಿಲಿಯನ್ಸ್, ಹೀಗೆ ಬೇರೆ ಬೇರೆ 8 ಪಿಲ್ಲರ್ಸ್ ಗಳನ್ನ ಕನ್ಸಿಡರ್ ಮಾಡುತ್ತೆ. ಜೊತೆಗೆ 100 ಸ್ಕೋರ್ ಅನ್ನ ಹೊಂದಿದೆ. ಅಂದ್ರೆ ಇಲ್ಲಿ ಎಷ್ಟು ಸ್ಕೋರ್ ಅನ್ನ ಕೊಡ್ತಾರೆ ಒಂದು ಸ್ಟೇಟಿಗೆ ಅಂತಂದ್ರೆ 100 ಸ್ಕೋರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ 100 ಸ್ಕೋರ್ ಅಲ್ಲಿ ಒಟ್ಟು ಕೆಟಗರೀಸ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಮೊದಲನೇ ಕೆಟಗರಿ ಬಂದ್ಬಿಟ್ಟು ಟಾಪ್ ಪರ್ಫಾರ್ಮರ್. ಈ ಟಾಪ್ ಪರ್ಫಾರ್ಮರ್ ಯಾರು ಅಂತ ಹೇಳಿದ್ರೆ ಯಾರೆಲ್ಲ 50ಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ತಾರಲ್ವಾ ಅವ್ರು. ನೆಕ್ಸ್ಟ್ ಫ್ರಂಟ್ಯೂನರ್ಸ್ ಅಂತ ಹೇಳ್ಬಿಟ್ಟು 45ರಿಂದ 50 ಸ್ಕೋರ್ ಮಾಡ್ತಾರಲ್ವಾ ಅವ್ರುಗಳು. ನೆಕ್ಸ್ಟ್ ಎಮರ್ಜಿಂಗ್ ಪರ್ಫಾರ್ಮರ್ ಬಂದ್ಬಿಟ್ಟು 40 to 45. ಅದಾದ್ಮೇಲೆ ಆಸ್ಪೈರಿಂಗ್ ಸ್ಟೇಟ್ಸ್ ಬಂದ್ಬಿಟ್ಟು ಬಿಲೋ 40. ಸೊ ಹೀಗೆ ಕೆಟಗರೀಸ್ ಗಳನ್ನ ಮಾಡ್ಬಿಟ್ಟು ಯಾವ ಸ್ಟೇಟ್ಸ್ ಬೆಸ್ಟ್ ಸ್ಟೇಟ್ ಫಾರ್ ದ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಹೇಳಲಾಗುತ್ತೆ. ಇದರಲ್ಲಿ ಟಾಪ್ ಸ್ಟೇಟ್ಸ್ ಅಲ್ಲಿರೋದು ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒಡಿಶಾ. ನಂತರ ನಾರ್ತ್ ಈಸ್ಟರ್ನ್ ಅಥವಾ ಹಿಲ್ಲಿ ರೀಜನ್ ಅಲ್ಲಿ ಕನ್ಸಿಡರ್ ಮಾಡಿಕೊಂಡು ಉತ್ತರಾಖಂಡ್ ಇಸ್ ದ ಹೈಯೆಸ್ಟ್ ರ್ಯಾಂಕ್ಡ್ ಸ್ಟೇಟ್ ಫಾಲೋಡ್ ಬೈ ಅಸ್ಸಾಂ ಮತ್ತೆ ಹಿಮಾಚಲ್ ಪ್ರದೇಶ್. ಉತ್ತರಾಖಂಡ್ ನಾರ್ತ್ ಈಸ್ಟರ್ನ್ ಮತ್ತೆ ಇಲ್ಲಿ ಏರಿಯಾಸ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ನಂತರ ಅಸ್ಸಾಂ, ಅದಾದ್ಮೇಲೆ ಹಿಮಾಚಲ್ ಪ್ರದೇಶ್. ನೆಕ್ಸ್ಟ್ ಸಿಟಿ ಸ್ಟೇಟ್ಸ್ ಅಥವಾ ಯೂನಿಯನ್ ಟೆರಿಟರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಗೋವಾ ಇದೆ, ಅದಾದ್ಮೇಲೆ ಚಂಡೀಗಢ ಇದೆ. ಸೊ ಇದಿಷ್ಟು ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ನ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ.
According to the first ever Investment Friendliness Index 2026 released by Niti Aayog, which state secures the top rank among the large states category? ಯಾವುದು? ಗುಜರಾತ್. ಗುಜರಾತ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ಇದರಲ್ಲಿ ಫಸ್ಟ್ ಟಾಪಿಕ್ ನ ನಾವು ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ನೋಡಿದ್ರೆ ಮಾಲ್ಡೋವನ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದಾಗತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ನಮಗ್ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಡೆಂಗ್ಯೂ ವ್ಯಾಕ್ಸಿನ್ ಹೆಲ್ತ್ ಸೆಕ್ಟರ್ ಅಂಡರ್ ಅಲ್ಲಿ ನೋಡಬಹುದು. ಇದು ಮೇನ್ಸ್ ಅಲ್ಲೂ ಯೂಸ್ ಮಾಡಬಹುದು, ಪ್ರಿಲಿಮ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ನಂತರ ನಾರ್ವರ್ ಫೋರ್ಟ್ ಇದನ್ನ ಆರ್ಟ್ ಅಂಡ್ ಕಲ್ಚರ್ ಅಂಡರ್ ಅಲ್ಲಿ ರಜಪೂತ್ಸ್ ಬಗ್ಗೆ ಕೇಳಿದ್ರೆ ಅವರ ಆರ್ಟ್ ಅಂಡ್ ಕಲ್ಚರ್ ಹೇಗಿದೆ ಅಂತ ಹೇಳಿ ಹೇಳ್ಬೋದಾಗತ್ತೆ. ನೆಕ್ಸ್ಟ್ ಶಬ್ದಲೋಕ ಲ್ಯಾಂಗ್ವೇಜ್ ಪ್ರೊಟೆಕ್ಷನ್ ಗೋಸ್ಕರ ತಂದಿರೋದು. ಎಕ್ಸಾಂಪಲ್ ಆಗಿ ಮೇನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ಇಂಟ್ರೊಡಕ್ಷನ್ ಅಲ್ಲಾದ್ರೂ ಯೂಸ್ ಮಾಡಬಹುದು. ನಂತರ RRC ಬಗ್ಗೆ ಎನ್ವಿರಾನ್ಮೆಂಟ್ GS3 ಅಂಡರ್ ಅಲ್ಲಿ ನಾವ್ ಇದನ್ನ ಯೂಸ್ ಮಾಡಬಹುದು. ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಇದನ್ನ ಎಕಾನಮಿ ಅಂಡರ್ ಅಲ್ಲಿ ಯೂಸ್ ಮಾಡಬಹುದು ಎಕ್ಸಾಂಪಲ್ ಆಗಿ. ಅಂಡ್ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್, ಇದನ್ನು ಕೂಡ ಎಕಾನಮಿ ಅಡಿಯಲ್ಲಿ ಯೂಸ್ ಮಾಡಬಹುದಾಗುತ್ತೆ. ಅಥವಾ ಪರ್ಟಿಕ್ಯುಲರ್ ಕಂಟ್ರೀಸ್ ಬಗ್ಗೆ ಪರ್ಟಿಕ್ಯುಲರ್ ಸ್ಟೇಟ್ಸ್ ಬಗ್ಗೆ ಕೇಳಿದ್ರೆ ಅಲ್ಲೂ ಕೂಡ ನೀವು ಇದನ್ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು, ಬಿಕಾಸ್ ನೀತಿ ಆಯೋಗ ಈ ರಿಪೋರ್ಟ್ ಅನ್ನ ಕೊಟ್ಟಿರೋದ್ರಿಂದ. ಸೊ ಇದಿಷ್ಟು ಇವತ್ತಿನ ದಿನದ ಟಾಪಿಕ್ಸ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.